ನಮಸ್ಕಾರ ವೀಕ್ಷಕರೇ. ವೀರಬ್ರಹ್ಮೇಂದ್ರ ಸ್ವಾಮಿಗಳ ಸಂಪೂರ್ಣ ಚರಿತ್ರೆ ಬುಕ್ ಅಲ್ಲಿರುವಂತಹ ವಿಷಯಗಳನ್ನ ತಿಳಿಸ್ತಾ ಬಂದಿದ್ದೀನಿ. ಅದರಲ್ಲಿ ಕೆಲವೊಂದು ತಪ್ಪುಗಳು ಆಗಿರೋ ಚಾನ್ಸಸ್ ಇರುತ್ತೆ. ಯಾಕೆ ಅಂದ್ರೆ ಇದರಲ್ಲಿ ಆಗಿರುವಂತ ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಇರ್ಬೋದು. ಮೊನ್ನೆ ಕೂಡ ಕೆಲವಷ್ಟು ವಿಷಯಗಳು ಡಿಸ್ಕಸ್ ಮಾಡಾದ್ಮೇಲೆ ಒಬ್ಬೊಬ್ರು ಫೋನ್ ಮಾಡಿದ್ರು, ಸರ್ ಇದು ಸ್ವಲ್ಪ ಕರೆಕ್ಷನ್ ಆಗ್ಬೇಕಾಯ್ತು. ಯಾಕೆಂದ್ರೆ ಬುಕ್ ಅಲ್ಲಿರುವಂತ ವಿಷಯಗಳು ಅದು ಇಯರ್ಗಳು ಸ್ವಲ್ಪ ವೇರಿಯೇಷನ್ ಇದೆ, ಶಬ್ದಗಳು ಸ್ವಲ್ಪ ವೇರಿಯೇಷನ್ ಇದೆ. ಅಂತದ್ದೇನಾದ್ರೂ ಇದ್ರೆ ದಯವಿಟ್ಟು ಕ್ಷಮಿಸಿ. ಬುಕ್ ಅಲ್ಲಿರೋದನ್ನ ಮಾತ್ರ ನಾನು ತಿಳಿಸ್ತಾ ಇದ್ದೀನಿ, ಯಾವುದು ಕೂಡ ಹುಟ್ಟಾಕೊಂಡು ತಿಳಿಸುವಂತದ್ದಲ್ಲ. ಇಂಟ್ರಪ್ಷನ್ ಅಂದ್ರೆ ಟ್ರಾನ್ಸ್ಲೇಷನ್ ಅಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿರೋ ಚಾನ್ಸಸ್ ಇರುತ್ತೆ. ಯಾಕೆಂದ್ರೆ ನಾನು ಮೊದಲೇ ಹೇಳಿದಾಗೆ ಬುಕ್ ಅಲ್ಲಿ ಪ್ರಿಂಟ್ ಏನಾಗಿದೆ ಆ ವಿಷಯಗಳನ್ನ ಮಾತ್ರ ನಾನು ತಿಳಿಸ್ಬೋದು. ಹಳೆ ತೆಲುಗುವಿಂದ ನಾರ್ಮಲ್ ತೆಲುಗುಗೆ ಟ್ರಾನ್ಸ್ಲೇಟ್ ಆಗಿದೆ, ಆ ತೆಲುಗುವಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡಿದರೆ ಆ ಟ್ರಾನ್ಸ್ಲೇಷನ್ ಟೈಮ್ ಅಲ್ಲಿ ಒಬ್ಬೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಒಂದೊಂದು ರೀತಿ ಇದ್ದಾಗ ಇಲ್ಲಿ ಬರ್ದಿರುವಂತದ್ದು ಒಂದ್ ಸ್ವಲ್ಪ ವೇರಿಯೇಷನ್ ಇರ್ಬೋದು. ಬಟ್ ಮೂಲಾರ್ಥ ಹುಡ್ಕೊಂಡೋದ್ರೆ ಒಂದೇ ಇರುತ್ತೆ, ಆ ಅರ್ಥ ಹುಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಆ ಥರದ್ದು ಏನಾದ್ರೂ ವೇರಿಯೇಷನ್ ಆಗಿದೆ ದಯವಿಟ್ಟು ಕ್ಷಮಿಸಿ. ಮೊನ್ನೆ ಕೂಡ ಒಬ್ರು ಫೋನ್ ಮಾಡಿ ಹೇಳಿದ್ರು, ಸರ್ ಇದು ಈಗಲ್ಲ ಹೀಗೆ ಅಂತ. ಇದಾವೆ, ತಪ್ಪುಗಳಾಗೋ ಚಾನ್ಸಸ್ ಇರುತ್ತೆ. 100% ನಾವು ಪರ್ಫೆಕ್ಟ್ ಆಗಿರೋಕ್ಕಾಗೋದಿಲ್ಲ, ಸ್ವಲ್ಪ ವೇರಿಯೇಷನ್ ಆಗಿದೆ, ಅದಕ್ಕೆ ಕ್ಷಮಿಸಿ ಅಂತ ಕೇಳ್ಬಿಟ್ಟೆ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಇನ್ನೊಬ್ರು ಮುಂದಕ್ಕೆ ಕಂಟಿನ್ಯೂ ಮಾಡಿ, ಸರ್ ನಮ್ಗೆ ಪೂರ್ತಿ ತಿಳ್ಕೊಬೇಕು ಅಂತ ಇದೆ. ಕೆಲವೊಂದ್ಸಲ ಎಷ್ಟೋ ಜನಕ್ಕೆ ಬುಕ್ ಸಿಗದೇ ಇರೋದ್ರಿಂದ ಯಾರೊಬ್ರು ಕಳ್ಸಿದ್ರು ಇದರಲ್ಲಿರೋ ವಿಷಯಗಳನ್ನ ಜನಕ್ಕೆ ತಿಳಿಸಿ ಅಂತ ತಿಳಿಸೋ ಕೆಲಸ ನಮ್ದು. ಸ್ವಲ್ಪ ತಪ್ಪು ಇದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಉಳಿದಿದ್ದು ಮುಂದಕ್ಕೆ ತಿಳ್ಕೊಳ್ತಾ ಹೋಗೋಣ. ಇಲ್ಲಿ ಸಂಪೂರ್ಣ ಚರಿತ್ರೆಯಲ್ಲಿ ಮುಂದಿನ ಕಾಲಜ್ಞಾನ ಅವ್ರು ಬರಿತಾ ಹೋಗ್ತಾರೆ. ವೀರಭೋಗ ವಸಂತರಾಯರಾಗಿ ನಾನು ಬರುವುದರೊಳಗೆ ಕೆಲವಷ್ಟು ಉತ್ಪಾತಗಳು ನಡೆಯುತ್ತೆ. ಕಾಶಿಯ ಬಳಿ ಗಂಡಕಿ ನದಿಯಲ್ಲಿ ಸಾಲಿಗ್ರಾಮಗಳು ನೃತ್ಯಗಳನ್ನಾಡಿ ಪ್ರಜೆಗಳೊಂದಿಗೆ ಮಾತನಾಡುವವು. ಅಂದ್ರೆ ಅವರು ಮೀನಿಂಗು ಬೇರೆ ರೀತಿ ಬರ್ದಿರ್ಬೋದು. ಇಲ್ಲಿ ನೃತ್ಯಗಳನ್ನಾಡಿ ಅಂತ ಬರೆದ್ಬಿಟ್ರು, ಮಾತಾಡಿ ಅಂತ ಬರೆದ್ಬಿಟ್ರು. ಎಲ್ಲಿ ಮಾತಾಡುತ್ತೆ ಸಾಲಿಗ್ರಾಮ ಅಂತ ಹೇಳಿದ್ರೆ ಎಷ್ಟೋ ಶಬ್ದಗಳು ಪ್ರಕೃತಿನಲ್ಲಿ ಮನುಷ್ಯರಿಗೆ ಕೇಳಿಸುತ್ತೆ. ಈಗಲೂ ಕೂಡ ಸೈಂಟಿಸ್ಟ್ಗಳು ಎಷ್ಟೆಷ್ಟೋ ವಿಷಯಗಳನ್ನ ಕಂಡುಹಿಡಿದಿದ್ದಾರೆ. ಗಿಡಗಳು ಶಬ್ದ ಮಾಡುತ್ತೆ, ಮರಗಳು ಸೌಂಡ್ ಕ್ರಿಯೇಟ್ ಮಾಡುತ್ತೆ, ಎಷ್ಟು ಮಿಷಿನ್ಸ್ಗಳು ಬಂದ್ಬಿಟ್ಟಿದೆ. ನೀವು ಬೇಕಾದ್ರೆ ಆನ್ಲೈನ್ ಚೆಕ್ ಮಾಡಿ. ಇವತ್ತು ಕೂಡ ಮರಗಳು ಮಾತಾಡುತ್ತೆ ಅಂತ ಪ್ರೂವ್ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಅವುಗಳಿಗೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂದ್ರೆ ವೈರ್ಗಳನ್ನ ಕನೆಕ್ಟ್ ಮಾಡಿದ್ರೆ ಅದರಿಂದ ಡಿಫ್ರೆಂಟ್ ಆಗಿರುವಂತ ಮ್ಯೂಸಿಕ್ ನೋಟ್ಸು ಆಚೆ ಬರ್ತಾ ಇದೆ. ಅಂದ್ರೆ ಅದರಿಂದ ಮನುಷ್ಯಗೆ ಎಷ್ಟೋ ಕಾರ್ಯಗಳನ್ನ ಕೂಡ ಕ್ಯೂರ್ ಮಾಡಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ನಲ್ಲಿ ಮಾತಾಡುತ್ತೆ ಅಂದ್ರೆ ಆ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳೋದು ನಮ್ಗೆ ಆಗದೆ ಇರ್ಬೋದು. ಎಷ್ಟೋ ಜನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ನೃತ್ಯ ಮಾಡೋದು ಅಂದ್ರೆ ಯಾವ ಅರ್ಥದಲ್ಲಿ ಬರ್ದಿದಾರೋ ನೀವೇ ಅರ್ಥ ಮಾಡ್ಕೋಬೇಕು. ಮುಂದೆ ಬರೀತಾರೆ, ಲಕ್ಷ್ಮೀ ದೇವಿ ನನ್ನೊಂದಿಗೆ ಬರುವಳು, ಮಹಾಲಕ್ಷ್ಮಮ್ಮ ಇತರರನ್ನು ಕರೆಸಿಕೊಳ್ಳುವಳು, ಪ್ರಯಾಗ ತೀರ್ಥದಲ್ಲಿ ಭಕ್ತರು ನಿಲ್ಲುವರು, ಸರಸ್ವತಿ ದೇವಿಯನ್ನು ಅಂಗಡಿಯದೆ ಮಾರುವರು. ಸ್ವಲ್ಪ ಕಾಲಕ್ಕೆ ಮುನ್ಸಿ ಮಹಾನದಿ ಉಕ್ಕಿದ ನಂತರ ಆ ಪಟ್ಟಣವನ್ನು ಪುನರುದ್ಧಾರ ಮಾಡಿ ಅಭಿವೃದ್ಧಿಗೆ ತರುವರು. ಇಲ್ಲಿ ಸರಸ್ವತಿನ ಅಂಗಡಿನಲ್ಲಿಟ್ಟು ಮಾರ್ತಾರೆ ಅಂದ್ರು. ಹೌದು, ಅದೆಲ್ಲ ಕಡೆ ಮಾರಾಟಕ್ಕಿದೆ. ಈಗ ಇಷ್ಟು ಕಡೆ ನೋಡ್ತಾ ಇದೀವಿ. ಇನ್ನು ಮಹಾಲಕ್ಷ್ಮಮ್ಮನ್ನ ಇವರ ಜೊತೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ದುಡ್ಡಿನ ಸುರಿಮಳೆ, ಚಿನ್ನದ ಸುರಿಮಳೆಯನ್ನು ಆಗಿನ ಕಾಲಕ್ಕೆ ಬರುತ್ತೆ. ಇನ್ನು ಮುಂದೆ ಬರೀತಾರೆ, ನಿನ್ನ ರಾಜ್ಯದಲ್ಲಿರುವ ಅರಣ್ಯವೆಲ್ಲವೂ ಫಲಕಾರಿಯಾಗುವುದು, ಚಂದ್ರಮತಿ ದೇವಿಯು ಕಳೆಯು ಕಮ್ಮಿಯಾಗುವುದು, ಕೊಲ್ಲಾಪುರಿ ಬಾಗಿಲ ಮುಂದೆ ನಿಲ್ಲುವುದು, ಚಿಮಕೂರ್ತಿ ಎಂಬ ಗ್ರಾಮ 12 ಗಾವುದ ಪಟ್ಟಣವಾಗುವುದು. ಇಲ್ಲಿ ಎಷ್ಟೋ ಹಳ್ಳಿಗಳ ಹೆಸರುಗಳು ಬದಲಾವಣೆ ಆಗಿರೋದ್ರಿಂದ ಅವುಗಳನ್ನು ನೀವೇ ಹುಡ್ಕೊಳ್ಳೋ ಕೆಲಸ ಮಾಡಬೇಕು. ಇನ್ನು ಮುಂದೆ ಬರೀತಾರೆ, ವಿನಗೊಂಡಕ್ಕೆ, ಇಲ್ಲಿ ಪೆನಗೊಂಡ ಅಂತ ಕೆಲವಷ್ಟು ಕಡೆ ಇತ್ತು, ಇಲ್ಲಿ ವಿನಗೊಂಡಕ್ಕೆ ಅಂತ ಬರೆದಿದ್ದಾರೆ. ಅದೇ ಹೇಳಿದ್ದು, ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದಾವೆ, ಇಂಟ್ರಪ್ಷನ್ ಮಿಸ್ಟೇಕು ಇದಾವೆ. ಪಶ್ಚಿಮ ಭಾಗಕ್ಕೆ 8 ಕಂಡಗ ವರಹಗಳನ್ನು ತಂದು ಕೋಮಟಿಗರಿಗೆ ಕೊಡುವರು. ಇಲ್ಲಿ ವರಹ ಅಂದ್ರೆ ದುಡ್ಡು ಇರ್ಬೋದು, ಇಲ್ಲ ಬೇರೆ ಏನಾದ್ರು ಇರ್ಬೋದು. ವರಹ 8 ಕಂಡಗ ಅಂತಾನೆ ಹೇಳ್ತಾ ಇದ್ದಾರೆ. ಚಿನ್ನದ ವರಹನು ಅವಾಗಿನ ಕಾಲದಲ್ಲಿ ಕರೀತಾ ಇದ್ರು. ಇನ್ನು ಉಪ್ಪಮಾಗಲೂರು ಗ್ರಾಮದಲ್ಲಿ ಉತ್ಪಾತಗಳು ಹುಟ್ಟುವವು, ಉತ್ತಮರೆಲ್ಲರೂ ನಿಲ್ಲುವರು. ಇನ್ನ ಕಾವೇರಿ ಹೊಳೆಯು ಉಕ್ಕುವುದು, ಅದೇ ನನ್ನ ಬರುವಿಕೆಗೆ ನಿಮಗೆ ನಿದರ್ಶನ ಅಂತ ಹೇಳ್ತಾರೆ. ಇಲ್ಲಿ ಕಾವೇರಿ ನದಿ ಯಾವಾಗ ಉಕ್ಕುತ್ತೆ ಆ ಟೈಮ್ಗೆ ನಾನು ಬರ್ತೀನಿ. ಶ್ರೀರಂಗನಾಯಕರ ಹತ್ತಿರ ಮೇಲಾದ ವಾಕ್ಯಗಳು ಕೇಳಿ ಬರುವವು. ಸ್ತ್ರೀಯರು ಪುರುಷರಲ್ಲಿ ಕೂಡಿ ಆಭರಣಗಳನ್ನು ವಸ್ತ್ರಗಳನ್ನು ತಾರೆನ್ನುವರು, ಇದೇ ನಿಮಗೆ ಗುರ್ತು. ತನ್ನಲ್ಲಿ ತನಗಿರುವಂತಹ ಜ್ಞಾನವನ್ನು ತಿಳಿದುಕೊಂಡಿರುವ ರಾಜಯೋಗಿಗಳಿಗೆ ನನ್ನ ದರ್ಶನವಾಗುವುದು. ಸಾಮಾನ್ಯ ದುಷ್ಟರಿಗೆ ರಾಕ್ಷಸ ಗುಣಗಳು ಉದಯಿಸಿ ದೂತರಂತೆ ಅಕ್ರಮವಾಗಿ ಮಾತನಾಡುವರು. ಅಂದ್ರೆ ಇಲ್ಲಿ ಮೆನ್ಷನ್ ಮಾಡ್ತಾರೆ ನೋಡಿ, ರಾಜಯೋಗಿಗಳಿಗೆ, ಜ್ಞಾನಿಗಳಿಗೆ ನಾನು ಯಾರು ಅನ್ನೋದು ಅರ್ಥ ಆಗುತ್ತೆ. ನಾರ್ಮಲ್ ಆಗಿರುವಂತ ಮನುಷ್ಯರಿಗೆ ರಾಕ್ಷಸ ಗುಣಗಳು ಇದ್ದವ್ರಿಗೆ ಗೊತ್ತಾಗೋದಿಲ್ಲ ಅಂತಾನೆ ತಿಳಿಸ್ತಾರೆ. ಸುವರ್ಣಮುಖಿ ಎಲ್ಲಿ 10 ಮಂದಿ ಮಹಾತ್ಮರು ಹುಟ್ಟುವರು, ಆಗ ನಾಯ್ಡ ಪೇಟೆಯಲ್ಲಿರುವ ಧನವೆಲ್ಲವೂ ಕಳೆದು ಹೋಗುವುದು. ಮೊದಲು ಬಂಗಾರವು ಮುತ್ತಿನಷ್ಟಾದರೂ ದೊರಕಿರುವುದು. ಪೂರ್ವ ಭಾಗದ ದೇಶವೆಲ್ಲವೂ ನವನಾಗರಿಕತೆ ಹೆಚ್ಚಿ ಮತ್ತೆ ಹೀನವಾಗಿ ದಾರಿದ್ರವಾಗಿ
ಹೋಗುವುದು ಅಂತ ಮೆನ್ಷನ್ ಮಾಡ್ತಾರೆ. ಪೂರ್ವ ಭಾಗದ ದೇಶವೆಲ್ಲವೂ, ನಮ್ಮ ಪೂರ್ವ ಭಾಗದ ಬರ್ದಿದ್ದಾರೋ ಇಲ್ಲ ನಮ್ಮ ದೇಶದ ಪೂರ್ವ ಭಾಗ ಬರ್ದಿದ್ದಾರೋ. ನಮ್ಮ ದೇಶದ ಪೂರ್ವ ಭಾಗ ಅಂದ್ರೆ ಈ ಈಸ್ಟ್ ಕಡೆ ಯಾವ್ದಾವ್ದಿದಾವೆ, ಪಶ್ಚಿಮ ಬಂಗಾಳು, ಈ ಅಸ್ಸಾಮು, ಈ ಕಡೆ ಎಲ್ಲ ಹೊಸ ನಾಗರಿಕತೆ, ನವ ನಾಗರಿಕತೆ ಸ್ವಲ್ಪ ನಾವು ಅಷ್ಟು ನೋಡಿಲ್ಲ. ಇನ್ನ ನಮ್ಮ ದೇಶದ ಪೂರ್ವ ಭಾಗಕ್ಕೆ ಲೆಕ್ಕ ಹಾಕೊಳ್ಳೋದಾದ್ರೆ ಸಿಂಗಾಪುರ್, ಈ ಮಲೇಷಿಯಾ, ಇಂಡೋನೇಷ್ಯಾ ಈ ತರದ್ದೆಲ್ಲ ಇರೋದ್ರಿಂದ ಅಲ್ಲಿ ನವನಾಗರಿಕತೆ ಅನ್ನೋದು ತುಂಬಾ ಅಡ್ವಾನ್ಸ್ ಆಗಿ ಬೆಳೀತು. ಒಂದು 40-50 ವರ್ಷದಲ್ಲಿ ಯಾವ ಮಟ್ಟಕ್ಕೆ ಬೆಳೆದಿದೆ ಅಂದ್ರೆ ಸಿಂಗಾಪುರ್ ಎಲ್ಲ ಇಮ್ಯಾಜಿನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ತೈವಾನ್ ಕಂಟ್ರಿ ಆಗಿರ್ಬೋದು, ಇವತ್ತು ತೈವಾನ್ ಕಂಟ್ರಿ ಪ್ರಪಂಚದಲ್ಲಿ ಅತಿ ಶ್ರೀಮಂತ ಕಂಟ್ರಿ ಆಗಿ ಮುಂದೆ ನುಗ್ತಾ ಇದೆ. ನಮ್ಮ ದೇಶದ ಟ್ರಾನ್ಸಾಕ್ಷನ್ ಏನಿದೆ ಆ ಮಟ್ಟಕ್ಕೆ ಅದು ಕೂಡ ಮುಟ್ತಾ ಇದೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಸಣ್ಣ ಪುಟ್ಟ ಖಂಡಗಳು, ಸಣ್ಣ ಪುಟ್ಟ ಖಂಡ ಅಲ್ಲ, ಸಣ್ಣ ಪುಟ್ಟ ದೇಶಗಳು, ದ್ವೀಪಗಳು ಅಂತದ್ದು ಇವತ್ತು ಮಿತಿಮೀರಿ ಬೆಳೀತಾ ಇದೆ. ಅದನ್ನೇ ಇವ್ರು ಬರೆದಿದ್ರು. ಅದಾದ ಮೇಲೆ ದಾರಿದ್ರ್ಯ ಅನ್ನೋದು ಅವ್ರಿಗೆ ಕಾಡುತ್ತೆ ಅಂತ ಕೂಡ ಬರೀತಿದ್ದಾರೆ. ಇನ್ನ ಹಿತ್ತಾಳೆ ಬಂಗಾರದಷ್ಟು ದರ ಆಗಿರುವುದು, ಹಿತ್ತಾಳೆ ಬಂಗಾರದ ಈಕ್ವಲ್ಗೆ ಬಂದ್ಬಿಡುತ್ತೆ ಅಂತ ಕೂಡ ಬರೀತಾರೆ. ಅದು ಯಾವಾಗ ನಡೆಯುತ್ತೋ, ಈಗ ನೋಡ್ತಾ ಇರೋದು ಎಲ್ಲಿ ನೋಡಿದ್ರು ಹಿತ್ತಾಳೆ ಒಡವೆಗಳನ್ನ ಹಾಕೊಂಡು ಓಡಾಡ್ತಾ ಇರಲ್ಲ, ಡಿಸೈನರ್ ಪೀಸ್ ಅದು ಇದು ಅಂತ ಒಂದು ಲೆವೆಲ್ಗೆ ಹಳೇ ಹಿಂದಿನ ಕಾಲದಲ್ಲಿ ಬಂಗಾರದ ರೇಟ್ ಏನಿತ್ತು ಅದೇ ತರ ಹಿತ್ತಾಳೆ ರೇಟು ಇವತ್ತು ಅಲ್ಲಿಗೆ ಬಂದು ನಿಂತಿದೆ. ಇನ್ನ ಬಂಗಾಳ ದೇಶದಲ್ಲಿ ಪ್ರಬಲವಾದ ಪ್ರಜೆಗಳೆಲ್ಲರೂ ಜಲದಲ್ಲಿ ಜೀರ್ಣವಾಗಿ ಹೋಗುವರು. 25 ಜನ ಅಕ್ಕ ತಂಗಿಯ ರೇಖಾ ಮುಖರಾಗಿ ದುರ್ಗಾಂಬ ಕಲ್ಯಾಣವನ್ನು ಮಾಡಲು ಬರುವರು. ಕೊಂಕಣ ದೇಶದಲ್ಲಿ ಗೋವುಗಳಿಂದ ಮೋಕ್ಷಕ್ಕೆ ಅಧಿಕಾರಿಗಳಿರುವರು. ಮಲಯಾಳ, ಪಶ್ಚಿಮ ಮಹಾರಾಷ್ಟ್ರ, ಕರ್ನಾಟಕ ದೇಶದಲ್ಲಿ ನನ್ನ ಸ್ವರೂಪವನ್ನರಿತವರು ಸಾಯುಜ್ಯವನ್ನು ಹೊಂದುವರು. ಅಂದ್ರೆ ಇವರು ಎಲ್ಲೆಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಬರೀತಾರೆ. ಇನ್ನೊಂದು ಮಾತಲ್ಲಿ ಬರೆದಿದ್ರು, ಉತ್ತರದಲ್ಲಿರೋರು ದಕ್ಷಿಣಕ್ಕೆ ಬರ್ತಾರೆ ಅಂತ. ಪ್ಲಸ್ ಇವರು ಕೊಂಕಣ ದೇಶ ಅಂದ್ರೆ ನಮ್ಮ ಕೊಂಕಣ, ಈ ಮಂಗಳೂರು ಪೋರ್ಷನ್ ಏನಿದೆ ಆ ಕಡೆ, ಇನ್ನು ಅದನ್ನ ಬಿಟ್ರೆ ಈ ಕೇರಳ, ಮಹಾರಾಷ್ಟ್ರ, ತಮಿಳುನಾಡು, ಆಂಧ್ರ ಪ್ರದೇಶ್ ಈ ಕಡೆ ಎಲ್ಲ ಅವರ ಸ್ವರೂಪನ ಅರ್ಥಕೊಳ್ತಾರೆ ಜನ ಅಂತ ಕೂಡ ಬರೀತಾರೆ. ಕುಲಗೋತ್ರಗಳನ್ನು ಬಿಟ್ಟು ವಿವಾಹಗಳನ್ನು ಮಾಡುವರು. ಅಂದ್ರೆ ಈ ಜಾತಿ, ನಮ್ಮ ಗೋತ್ರ ಇದು, ರಾಶಿ ಇದು ಮ್ಯಾಚ್ ಆಗುತ್ತಾ ಇಲ್ವಾ ಇಂಥದನ್ನೆಲ್ಲ ಜನ ನೋಡೋದಕ್ಕೆ ಹೋಗೋದಿಲ್ಲ, ಅದನ್ನ ಮರೆತು ವಿವಾಹಗಳನ್ನ ಮಾಡ್ತಾರೆ. ಜಾತಿ ಭೇದ ವರ್ಣಗಳಿಲ್ಲದೆ ನಡೆಯುವರು. ಹೀಗೆ ವಿಪರೀತ ನನ್ನ ಬರುವಿಕೆಗೆ ಮೊದಲು ನಡೆಯುವ. ಅಂದ್ರೆ ಜಾತಿ ಭೇದ ವರ್ಣ ಇದನ್ನೆಲ್ಲ ಮರೆತು ಜನ ಬದುಕ್ತಾರೆ. ನಾನು ಬರೋದಕ್ಕೆ ಮುಂಚೆ ಇಂಥದ್ದೆಲ್ಲ ನಡೆಯುತ್ತೆ ಅಂತ ಬರಿತಾ ಹೋಗಿದ್ದಾರೆ. ಈ ರೀತಿ ಮುನ್ಸೂಚನೆಗಳು ನಾವು ಬರೋದಕ್ಕೆ ಮುಂಚೆ ನಡೀತವೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಿ ಅಂತ ಒಂದು ವಾಕ್ಯದಲ್ಲಿ ತಿಳಿಸ್ತಾ ಹೋಗಿದ್ದಾರೆ. ತಿಳ್ಕೊಳ್ಳೋದಿದೆ, ಅಂತದ್ದೇನಾದ್ರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ನಾನು ಮೊದಲೇ ಹೇಳ್ತೇನೆ, ಇಂಟ್ರಪ್ಷನ್ ವೇರಿಯೇಷನ್ ಇದೆ. ಒಟ್ಟಿನಲ್ಲಿ ಇಲ್ಲಿ ತಿಳಿಸಿರುವಂತ ವಿಷಯಗಳು ಮಾತ್ರ ಅಂತದ್ದು ಇಷ್ಟು ಜನ ತಿಳ್ಕೋಬೇಕು ಅನ್ನೋ ಬಯಕೆ ಇರುತ್ತೆ, ಅದಕ್ಕೆ ತಿಳಿಸೋ ಕೆಲಸ ಮಾಡ್ತಾ ಇದ್ದೀನಿ. ಇನ್ನ ಮುಂದೆ ಇರುವಂತ ವಿಷಯಗಳನ್ನ ಕೂಡ ತಿಳಿಸ್ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ ಯು, ಮತ್ತೆ ಸಿಗ್ತೀನಿ. ಗುಡ್ ಬಾಯ್.